ಓಲಾ ಸರ್ವಿಸ್ ಸೆಂಟ್ರಿಗೆ ಬಂದೀನಿ. ಓಲಾ S1 ಪ್ರೋ ತೊಗೊಂಡು ಒಂದು 2 ತಿಂಗಳಾಯಿತು. ಹತ್ರ 2,000 ಕಿಲೋಮೀಟ್ರ್ ಅಷ್ಟು ಓಡಿಸೀನಿ. ಸ್ವಲ್ಪ ಹಾರ್ನ್ ಪ್ರಾಬ್ಲಮ್ ಬಂದೈತಿ, ಅದಕ್ಕೋಸ್ಕರ ತೋರ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಅವ್ರು ಈಗ ಎಲ್ಲ ಪ್ಯಾನಲ್ನ ಓಪನ್ ಮಾಡಕತ್ತಾರ. ಪ್ಯಾನಲ್ ಓಪನ್ ಅಂದ್ರೆ ಫುಲ್ ಫ್ರಂಟ್ ಪ್ಯಾನಲ್ ಎಲ್ಲ ತೆಗಿಬೇಕು, ಅವ್ರಿಗೆ ತೆಗಿತಾರೆ. ನಾನು ನಮ್ಮ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡ್ಬೇಕಂಥೇಳಿ ನಾನು ವಿಡಿಯೋ ಮಾಡಕತ್ತಿದ್ದೆ. ಅಷ್ಟೊತ್ತಿಗೆ ಇವರೊಬ್ಬರು ಮೆಕ್ಯಾನಿಕ್ ಬಂದರು. ವಿಡಿಯೋಲ್ಲೂ ಮಾಡೋಕೆ ಹೋಗ್ಬಿಡ್ರಿ, ನೀವು ಈ ಥರ ವಿಡಿಯೋ ಮಾಡೋದಾದ್ರೆ ನೀವು ಹೊರಗಡೆ ಮಾಡಿಸ್ಕೊಡ್ರಿ, ಹಂಗೆ ಹಿಂಗೆ ಅಂತ ಅನ್ನತ್ರು. ಬಟ್ ನನ್ನ ಬೈಕ್ದು ನಾನು ವಿಡಿಯೋನ ಶೂಟ್ ಮಾಡೋ ರೈಟ್ಸ್ ನನಗೈತಿ, ನಾ ಮಾಡಕತ್ತೀನಿ ಅಂತ ಹೇಳ್ಬೋದಿತ್ತು. ಆದರೂ ಸುಮ್ಮನೆ ಯಾಕಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಲ್ಲ ಮೇಲಿಂದ ನಮ್ಮ ಹೆಡ್ಗಳು ಎಲ್ಲ ನೋಡಿ ಈ ಥರ ವಿಡಿಯೋ ಮಾಡೋಕ್ಕೆ ಕೊಡಬೇಡ್ರಿ ಅಂತೇಳಿ ನಮಗೆ ಪ್ರೆಷರ್ ಹಾಕ್ತಾರೆ, ಬೇಡ ಅಂತಂದರು. ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗ್ತೈತೆ ರೀ, ಅದಕ್ಕೆ ಬೇಡ ಅಂದಿದ್ದಕ್ಕೆ ನಾನು ಸುಮ್ಮನಾದೆ. ಇವ್ರ ಸರ್ವಿಸ್ ಸೆಂಟ್ರು ಏನು ಪ್ರಾಬ್ಲಮ್ ಇಲ್ಲ, ಇವರು ನೀಟಾಗಿ ಗಾಡಿನ ನೋಡ್ತಾರೆ, ಹೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಅದಕ್ಕೆ ಹೋಗಲಿ ಬಿಡು ಅಂತೇಳಿ ವಿಡಿಯೋ ಕ್ಯಾಮ್ರಾನ ಸೈಡಿಗೆ ಮಾಡಿದೆ. ಈ ಹೋಲ್ ನೋಡಿರಿ, ಈ ಹೋಲ್ ಒಂದು ಡ್ರಿಲ್ ಹಾಕಿ ನೀಟಾಗಿ ಮಾಡಿಲ್ಲ, ಜಸ್ಟ್ ಯಾವುದೋ ಒಂದು ಬಿಸಿ ರಾಡ್ ತೊಗೊಂಡು ಸುಟ್ಟು ಹೋಲ್ ಮಾಡಿರೋದು. ಇಂಡಿಯಾದಾಗೆ 1 ನಂಬರ್ ಸೇಲ್ ಇರುವಂಥ ಓಲಾ ಸ್ಕೂಟ್ರ್ಗಳ ಪರಿಸ್ಥಿತಿ ಹಿಂಗೈತಿ. ಇರಲಿ ಪರವಾಗಿಲ್ಲ, ಆದ್ರೂ ಇವರು ಈ ಹೆಸರು ತಕ್ಕಾಗಿ ಎಷ್ಟು ಸ್ಟ್ಯಾಂಡರ್ಡ್ ಮಾಡಬೇಕಾಗಿತ್ತು ಇನ್ನು. ಬಟ್ ಓಕೆ, ಏನು ಜನ ಮಾಡಲು ಜಾತ್ರೆ ಮಾಡಲು ಅಂದಂಗೆ ಎಲ್ಲರೂ ಒಬ್ರದ್ದು ನೋಡಿ ಒಬ್ಬರು ಗಾಡಿ ತೊಗೊಳತ್ತೀವಿ. ಹಾರ್ನಂತೂ ಇವರು ಓಪನ್ ಮಾಡಿದ್ರು, ಆಮೇಲೆ ಹಾರ್ನ ಚೇಂಜ್ ಮಾಡಿದ್ರು. ಅದೇನು ಕಾಸ್ಟ್ ಇಲ್ಲ, ಏನೋ ದುಡ್ಡು ತೊಗೊಳಿಲ್ಲ, ಯಾಕಂದ್ರೆ ಅಂಡರ್ ವಾರಂಟಿ ಇರೋದ್ರಿಂದ. ಅಷ್ಟೊತ್ತಿಗೆ ಈ ಹುಡುಗ ಬಂದ. ಈ ಹುಡುಗ ಗಾಡಿ ತೊಗೊಂಡು 1 ವರ್ಷ ಆಯ್ತಂತ. 1 ವರ್ಷ ಆಯ್ತಂತ, 1 ತಿಂಗಳಿಂದ ಬ್ಯಾಟ್ರಿ ಸಡನ್ನಾಗಿ ಫುಲ್ ಡ್ರಾಪ್ ಆಗಿಬಿಟ್ಟದ, ಸೆಟ್ ಡೌನ್ ಆಗಿಬಿಟ್ಟದಂತ. ಹಂಗಾಗಿ 1 ತಿಂಗಳಾಯ್ತಂದು ಕೊಟ್ಟು ರಿಪೇರಿಗೆ, ಇನ್ನೂ ತನಕ ಅವ್ರು ರಿಪೇರಿ ಮಾಡಿ ಕೊಟ್ಟಿಲ್ಲ. ಇವನು ಏನು ಹೇಳ್ತಾನೆ ಬರ್ರಿ ಕೇಳೋಣ, ನೋಡೋಣ. ಹಳೆ ಗಾಡಿ ಬ್ಯಾಟ್ರಿ, ಹಳೆ ಗಾಡಿ ಬ್ಯಾಟ್ರಿ ಅಂದ್ರೆ ಹೊಸ ಬ್ಯಾಟ್ರಿನ ಹಳೆ S1 ಪ್ರೋ ಅದಾವಲ್ಲ ಜೆನ್ವನ್, ಅವು ಗಾಡಿದ್ದು ಜಲ್ದಿ ಬರತ್ತಾವ ಬ್ಯಾಟ್ರಿ. ಬ್ಯಾಟ್ರಿ ಬಂದ್ರೆ ಈಗ ಬಂತಲ್ಲ ಈಗ